ಹಾಯ್ ಫ್ರೆಂಡ್, ವಿಯೆಟ್ನಾಂನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇವತ್ತು ವಿಯೆಟ್ನಾಂನ ಟ್ರೆಡಿಷನಲ್ ವಿಲೇಜ್ ಬೋಟ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಸಹ ವಿಯೆಟ್ನಾಂನ ಬೋಟ್ ರೈಡ್ ಹೋಗುವ. ಈ ಬೋಟ್ ರೈಡ್ನ ವಿಶೇಷ ಏನಂತಂದರೆ, ಬನ್ನಿ ಮುಂದೆ ನೋಡಿಸ್ತೀನಿ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೆ ಟ್ರೆಡಿಷನಲ್ ವಿಯೆಟ್ನಾಂ ಬೋಟ್ ರೈಡ್. ಅಂದರೆ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋಂಥದ್ದು. ಇಲ್ಲಿನ ವಿಶೇಷ ಏನಂತಂದರೆ, ಆಲ್ಮೋಸ್ಟ್ ಆಲ್ 100ಕ್ಕೆ 80 ಭಾಗ ಮಹಿಳೆಯರೇ ಬೋಟ್ ಓಡಿಸ್ತಾ ಇರೋದು. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಒಂದು ಬೋಟಲ್ಲಿ ಒಬ್ಬರು ಮಹಿಳೆ ಇದ್ದೇ ಇರ್ತಾರೆ. ನಮ್ಮ ಬೋಟ್ ಓಡಿಸ್ತಾ ಇರೋರು ಒಬ್ಬರು ಮಹಿಳೆನೇ. ಯಾಕೆಂದರೆ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಥರ ಇರಬೇಕು. ಈ ತಾಳೆ ಮರಗಳಿದೆಯಲ್ಲ, ಅದ್ರ ಮಧ್ಯದಲ್ಲಿ ಈ ಬೋಟ್ ಹೊರಡುತ್ತೆ. ಬ್ಯೂಟಿಫುಲ್ ಆಗಿದೆ, ಎಂಜಾಯ್ ಮಾಡ್ತಾ ಇರಿ. ನೋಡ್ಕೊಂಡು ಹಂಗೆ ತೋರಿಸ್ಕೊಂಡು ಹೋಗ್ತೀವಿ. ಈ ವಿಯೆಟ್ನಾಂಗೆ ವಿಸಿಟ್ ಕೊಡೋಂಥವ್ರು ಈ ಬೋಟ್ ರೈಡ್ನ ಮಾಡೇ ಮಾಡ್ತಾರೆ. ಯಾಕೆಂದರೆ ಅದ್ರ ಟ್ರೆಡಿಷನಲ್ ಅದು. ನೋಡಿ, ನಮ್ಮಲ್ಲಿ 2 ರೈಡರ್ಗಳವ್ರೆ, 2 ಮಹಿಳೆಯರೇ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಕಿರಿದಾದ ಪ್ರದೇಶದಲ್ಲೂ ಸಹ ಸುಲಲಿತವಾಗಿ ದೋಣಿ ಓಡಿಸ್ತಾರೆ. ಅದು ನೋಡೋದೇ ಒಂದು ಚೆಂದ. ನಾವು ಗೊತ್ತಲ್ಲ ಫೋಟೋ ಪೋಸ್ ಕೊಡೋದ್ರಲ್ಲಿ, ಹಾಗೆ ಫೋಟೋ ಗಿಟ್ಟೋ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಹೊರಟು. ಇದ್ರಿ ನೋಡಿ, ಆ ಬೋಟ್ದು ನಾವು ಹಾಕಿದ್ದೀವಲ್ಲ ಟೋಪಿ, ಅದು ಸಹ ಅವರೇ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಈ ಥರದ್ದು ಅಡ್ವೆಂಚರ್ದು ಎಲ್ಲೇ ಆದರೂ ಸಹ ಉಪಯೋಗಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದೇ ಥರ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಲಿ. ಹಾಗೆ ಕೂಡ ಯೂಟ್ಯೂಬ್ ಚಾನಲ್ಲಿ ಎಲ್ಲ ವಿಡಿಯೋಗಳು ಇದೆ ವಿಯೆಟ್ನಾಂ ಸೀರೀಸ್ದು. ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗುವ. ವೀಕ್ಷಣೆ ಮಾಡಿದಂಥ ಎಲ್ಲ ನಮ್ಮ ಆತ್ಮೀಯರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.
ಇದರ ವಿಯೆಟ್ನಾಂನ ಮುಂದುವರಿದ ಭಾಗ ತುಂಬ ಚೆನ್ನಾಗಿದೆ. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.